ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಇವಾಗಲೇ ತಮ್ಮೆಲ್ಲಲ್ಲಿ ನೋಡಿರೋ ರೀತಿ ನಾನಿವತ್ತು ನಿಶಾ ಹೇರ್ ಕಲರಿಂಗ್ನ ಹೇಳ್ಕೊಡ್ತಾ ಇದ್ದೀನಿ, ಹೇರ್ ಡೈನ. ನಾನು ನಿಶಾ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ರೆಡ್ ಕಲರ್. ಯಾವ ಕಲರ್ ಬೇಕು ಆ ಕಲರ್ ತೊಗೋಬೋದು. ನೀವು ಬ್ಲ್ಯಾಕ್ ಕಲರ್ ತೊಗೋಬೋದು, ಬೀಟ್ರೋಟ್ ಕಲರ್ ತೊಗೋಬೋದು. ನಾನು ಒಂದು ನಿಶಾ ಪ್ಯಾಕೆಟು ಮತ್ತು ಒಂದು 1/4 ಕಪ್ ಮೊಸರು, ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಇನ್ನೊಂದು ಕಪ್ಪಲ್ಲಿ ಏನಿದೆ ಅನ್ನೋದನ್ನು ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಟೀ ಡಿಕಾಕ್ಷನ್ನು. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಒಂದು ಲೋಟದಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ 2 ಟೀ ಸ್ಪೂನು ಟೀ ಪುಡಿನ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಬೆಂದು ಅದರ ರಸನ ಬಿಟ್ಟು ಆ ಡಿಕಾಕ್ಷನ್ನು ಟೀ, ಮಾಮೂಲಿ ನಾವು ಟೀ ಹೇಗೆ ಮಾಡ್ತೀವಿ ಡಿಕಾಕ್ಷನ್ ಅಂತ ಹೇಳ್ತೀವಿ, ಆ ಥರ ಚೆನ್ನಾಗಿ ಬೆಂದು ಅದು ಅದ್ರ ಬಣ್ಣ ಎಲ್ಲ ಬಿಟ್ಕೋಬೇಕು ಚೆನ್ನಾಗಿ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ. ಡಿಕಾಕ್ಷನ್ನು ಈಗ ನೋಡಿ ಬಣ್ಣ ಹೇಗೆ ಚೇಂಜ್ ಆಗಿದೆ, ಬಣ್ಣ ಎಲ್ಲ ಬಿಟ್ಕೋತಾ ಇದೆ. ಇದನ್ನು ನಾವು ತಣ್ಣಗಾದ್ಮೇಲೆ ಸೋರಿಸ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಇದನ್ನು ನಾವು ಫಿಲ್ಟ್ರ್ ಮಾಡ್ದೇ ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ, ಫಿಲ್ಟ್ರ್ ಮಾಡ್ಕೊಳ್ಳಿ. ಸೋರ್ಸಿಗೆ ಎತ್ತಿಟ್ಕೊಳ್ಳೋಣ. ಇದು ಎತ್ತಿಟ್ಕೊಂಡು ನೀವು ನಿಮ್ಗೆ ಎಷ್ಟೆಷ್ಟು ಬೇಕು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೀವು ಅದನ್ನು ಕಲಿಸ್ಕೊಂಡಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇದರಲ್ಲಿ ಕಬ್ಬಿಣ ಅಂಶ ಇರೋದ್ರಿಂದ ಇದನ್ನು ಕಲಸಿಟ್ಟಾಗ ನಾವು 4 ಅವರ್ ಇಡಲೇಬೇಕಾಗುತ್ತೆ. ಕಲಸಿಟ್ಟಾಗ ಕಬ್ಬಿಣದ ಅಂಶದೆಲ್ಲ ಸೇರಿ ಕಬ್ಬಿಣ ಅಂಶ ಸಹ ಸಿಗುತ್ತೆ ನಮ್ಮ ಕೂದಲಿಗೆ. ಅದರಿಂದ ಕಬ್ಬಿಣದ ಕಡಾಯಲ್ಲಿ ಕಲಸೋದ್ರಿಂದ ತುಂಬಾ ಉಪಯೋಗ ಇದೆ. ಮತ್ತು ಹೇರ್ ಡೈನ ಕಲಿಸ್ಬೇಕಾದ್ರೆ ಅದು ಕಬ್ಬಿಣ ಅಂಶನೂ ಸೇರಿ ಅದು ತುಂಬ ಬ್ಲ್ಯಾಕ್ ಆಗೋದ್ರಿಂದ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು. ಇವಾಗ ನಾನು 1 ಪ್ಯಾಕೆಟು ನಿಶಾನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಸಾಕು ಇದು, ಏಕೆಂದರೆ ನನಗೆ ತುಂಬ ಏನು ಬಂದಿಲ್ಲ. ನಾನು ಮುಂದೆಗಡೆಗಷ್ಟೇ ಯೂಸ್ ಮಾಡೋದು. ಈ ಡಿಕಾಕ್ಷನ್ ಹಾಕಿ ಸ್ವಲ್ಪ ಕಲಸಿದ್ದೀನಿ. ನಾನು ತೊಗೊಂಡಿದ್ದನ್ನು ನಿಮ್ಗೆ ತೋರಿಸಿದ್ನಲ್ಲ, ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. 1 ಮೊಟ್ಟೆ ಹಾಕೋತಾ ಇದ್ದೀನಿ. 1 ಮೊಟ್ಟೆನ ಪೂರ್ತಿ ಹಾಕೋತಾ ಇದ್ದೀನಿ. ಪೂರ್ತಿ ಹಾಕ್ಕೊಂಡು ನೀವು ನೀಟಾಗಿ ಕಲಿಸ್ಕೊಳ್ಳಿ, ಗಂಟಿಲ್ತಾ ಇರೋ ಹಾಗೆ ನೀಟಾಗಿ ಕಲಿಸ್ಕೊಂಡು ಇದನ್ನು ನೀವು ಒಂದು 4 ಅವರಾರು ನೆನೆಸ್ಬಿಟ್ಟು ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ನಿಮಗೆಷ್ಟು ಡಿಕಾಕ್ಷನ್ನು ಬೇಕಾಗುತ್ತೆ ಅಷ್ಟು ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದು ಪ್ರಮಾಣ ಗೊತ್ತಾಗುತ್ತೆ ನಿಮಗೇ. ಅಷ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಇದನ್ನು 4 ಅವರು ಇದನ್ನು ಚೆನ್ನಾಗಿ ನೆನೆಯೋಕ್ಕಿಟ್ಬಿಟ್ಟು ನೆಂದಾದ ನಂತರ ಇದನ್ನ ನೀವು ಏರಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಇದನ್ನು 2 ಗಂಟೆನಾದರೂ ಒಣಗಿಸಿ ಚೆನ್ನಾಗಿ ನೀವು ನೀರಲ್ಲಿ ವಾಶ್ ಮಾಡ್ಕೊಬೋದು. ನೀವು ಯಾವ ಶಾಂಪು ಹಾಕ್ತೀರ ಆ ಶಾಂಪು ಹಾಕ್ಕೊಂಡು ತಲೆ ಸ್ನಾನನ ನೀವು ಮಾಡ್ಕೊಬೋದು. ಮೊಟ್ಟೆ ಹಾಕಿರೋದ್ರಿಂದ ತುಂಬ ಶೈನಿಯಾಗಿ ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.